ದೇಶದಲ್ಲಿ ಒಮಿಕ್ರಾನ್ ರುದ್ರನರ್ತನ ಶುರುವಾಗಿದೆ. ದಿನೇ ದಿನೇ ವೈರಸ್ ಆರ್ಭಟ ಹೆಚ್ಚಾಗ್ತಿದ್ದು, ಈಗಾಗಲೇ ಒಮಿಕ್ರಾನ್ ಕೇಸ್ಗಳ ಸಂಖ್ಯೆ 300ರ ಗಡಿ ದಾಟಿದೆ. ಇದೀಗ ಅಲರ್ಟ್ ಆಗಿರುವ ಕೇಂದ್ರ ಸರ್ಕಾರ ಸಭೆ ಮೇಲೆ ಸಭೆ ಮಾಡ್ತಿದ್ದು, ಪ್ರಧಾನಿ ಮೋದಿ ಮೀಟಿಂಗ್ ಕರೆದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ನೆಮ್ಮದಿಯಾಗಿದ್ದ ದೇಶದಲ್ಲಿ ಅಕ್ಷರಶಃ ನಡುಕ ಹುಟ್ಟಿದೆ. ಆರಾಮಾಗಿದ್ದ ದೇಶದ ಜನರ ಆತಂಕ ದುಪ್ಪಟ್ಟಾಗಿದೆ. ಹೆಜ್ಜೆ ಹೆಜ್ಜೆಗೂ ಭೀತಿ ಆವರಿಸಿದೆ. ಯಾಕಂದ್ರೆ ಜಗತ್ತಿನಾದ್ಯಂತ ವ್ಯಾಘ್ರ ರೂಪ ತಾಳಿರುವ ಕೊರೋನಾ ವ್ಯಾಘ್ರ ತಳಿ ದಿನೇ ದಿನೇ ದೇಶಕ್ಕೆ ರಣಭೀಕರ ದಾಳಿ ಇಡ್ತಾ ಇದೆ. ದೇಶದಲ್ಲಿ 300ರ ಗಡಿ ದಾಟಿದ ಒಮಿಕ್ರಾನ್ ಕೇಸ್. ಅಧಿಕಾರಿಗಳೊಂದಿಗೆ ಮೋದಿ ಮಹತ್ವದ ಮೀಟಿಂಗ್. ಹೌದು, ವಿಶ್ವಕ್ಕೆ ಭೀತಿ ಹುಟ್ಟಿಸಿರುವ ಕೋವಿಡ್ ಹೊಸ ರೂಪಾಂತರಿ ಒಮಿಕ್ರಾನ್ ಭಾರತದಲ್ಲೂ ತನ್ನ ಕಬಂಧಬಾಹು ಚಾಚಿದೆ. ಭಾರತದಲ್ಲಿ 300ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗಿದೆ. ದೇಶದ 17 ರಾಜ್ಯಗಳಿಗೆ ವ್ಯಾಪಿಸಿರುವ ಸೋಂಕು 3ನೇ ಅಲೆಯ ಆತಂಕ ಸೃಷ್ಟಿಸಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ರು. ಈ ವೇಳೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಕೆಲ ಸಲಹೆಗಳನ್ನ ನೀಡಿದ್ರು. ಕಾಂಟ್ಯಾಕ್ಟ್ ಟೆಸ್ಟಿಂಗ್ಗೆ ಹೆಚ್ಚು ಒತ್ತು ನೀಡಬೇಕು, ಕೊರೋನಾ ಸ್ಯಾಂಪಲ್ ಪರೀಕ್ಷೆ ಹೆಚ್ಚಿಸಬೇಕು, ಕೊರೋನಾ ಲಸಿಕೆ ನೀಡಿಕೆಗೆ ವೇಗ ನೀಡಬೇಕು, ಜೊತೆಗೆ ಆರೋಗ್ಯ ಮೂಲಸೌಕರ್ಯ ವೃದ್ಧಿಗೊಳಿಸುವಂತೆ ಅಧಿಕಾರಿಗಳಿಗೆ ಮೋದಿ ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕೊರೋನಾ ಕೇಸ್ ಹೆಚ್ಚಾಗ್ತಾ ಇರುವ ರಾಜ್ಯಗಳಿಗೆ ಕೇಂದ್ರದ ಟೀಮ್ ಬರಲಿದ್ದು ಪರಿಶೀಲಿಸಲಿದೆ. ಅಷ್ಟೇ ಅಲ್ಲ, ಅಸಮರ್ಪಕ ಆರೋಗ್ಯ ಮೂಲಸೌಕರ್ಯಗಳಿರುವ ರಾಜ್ಯಗಳಿಗೆ ಕೇಂದ್ರ ನೆರವು ನೀಡಲಿದೆ ಅಂತ ಮೋದಿ ಸಭೆಯಲ್ಲಿ ಹೇಳಿದ್ದಾರೆ. ದೆಹಲಿಯಲ್ಲಿ ಕ್ರಿಸ್ಮಸ್ ಹೊಸ ವರ್ಷ ಆಚರಣೆಗೆ ಬ್ರೇಕ್. ಸಾರ್ವಜನಿಕವಾಗಿ ಸೇರದಂತೆ ದೆಹಲಿ ಸರ್ಕಾರ ನಿರ್ಬಂಧ. ಇನ್ನು ದೆಹಲಿಯಲ್ಲಿ ಕೋವಿಡ್ ಮತ್ತು ಒಮಿಕ್ರಾನ್ ಕೇಸ್ ಹೆಚ್ಚಾಗ್ತಾ ಇದ್ದು, ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಣೆ ವೇಳೆ ಸಾರ್ವಜನಿಕವಾಗಿ ಸೇರೋದನ್ನ ದೆಹಲಿ ಸರ್ಕಾರ ನಿರ್ಬಂಧಿಸಿದೆ. ಇನ್ನು ಒಮಿಕ್ರಾನ್ ವೇಗವಾಗಿ ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಮಹತ್ವದ ಸಭೆ ನಡೆಸಿದ್ರು. ಒಂದೇ ದಿನ ಲಕ್ಷ ಪ್ರಕರಣಗಳು ಸಮರ್ಥವಾಗಿ ನಿಭಾಯಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಮುಂಬೈನಲ್ಲೂ ಕೊರೋನಾ ಅಬ್ಬರ, ಸಿಎಂ ಉದ್ಧವ್ ದಿಢೀರ್ ಮೀಟಿಂಗ್. ನಿನ್ನೆ ಒಂದೇ ದಿನ ಮುಂಬೈನಲ್ಲಿ 602 ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗಿದ್ರೆ ಒಂದು ಸಾವು ಸಂಭವಿಸಿದೆ. ಕಳೆದ 77 ದಿನದಲ್ಲಿ ಅತಿ ಹೆಚ್ಚು ಕೋವಿಡ್ ಪ್ರಕರಣ ನಿನ್ನೆ ಮುಂಬೈನಲ್ಲಿ ದಾಖಲಾಗಿದೆ. ಹಾಗಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನಿನ್ನೆ ರಾತ್ರಿ 10 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋವಿಡ್ ಕಾರ್ಯಪಡೆಯೊಂದಿಗೆ ಸಭೆ ನಡೆಸಿದ್ರು. ಕೊರೋನಾ ನಿಯಂತ್ರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು. ಇನ್ನು ಒಮಿಕ್ರಾನ್ ಆತಂಕದ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ನೈಟ್ ಕರ್ಫ್ಯೂ ಜಾರಿಗೊಳಿಸುವುದಾಗಿ ಘೋಷಿಸಿದ್ದಾರೆ. ಒಟ್ನಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂದರ್ಭದಲ್ಲಿ ಸೋಂಕು ಇನ್ನಷ್ಟು ಹರಡುವ ಸಾಧ್ಯತೆ ಇದ್ದು, ಒಮಿಕ್ರಾನ್ ತಡೆಗಟ್ಟುವ ಬಗ್ಗೆ ಎಲ್ಲಾ ರಾಜ್ಯಗಳು ಅಲರ್ಟ್ ಆಗಿವೆ. ಹರೀಶ್, ಟಿವಿ9 ನವದೆಹಲಿ.